ಸೊ ನಮ್ಮದು ಬಂತಪ್ಪ ಟಯರ್ 2 ಸಿಕ್ಕಿರೋದು A2ದಲ್ಲಿ. ಅದು ಹೋಗಿ ನೀನು ಇಲ್ಲಿ ಓಪನ್ ಮಾಡುವ ಆಯಿತಾ? ನೋಡಿ ಟ್ರೈನಲ್ಲಿ ಕೂತ್ಕೊಂಡು ನಾವು ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡ್ಬೋದಂತೆ. 3 ಸ್ಟಾಪ್ ತೋರಿಸ್ತಾ ಇದ್ದಾರೆ. ಯಾವುದಾದ್ರು ಅನಂತಪುರ್ ಬ್ಯಾಕೋದು ಟ್ರೈನ್ ಮೂವ್ ಆಗ್ತಾ ಇದೆ, ಗೊತ್ತೇ ಆಗಿಲ್ಲ. ಸೊ ಸ್ಟಾರ್ಟ್ ಆಯಿತು, ಟ್ರೈನ್ ಮೂವ್ ಆಗ್ತು, ನನಗೆ ರಿಯಲೈಸೇ ಆಗಿಲ್ಲ. ಸೊ ಟ್ರೈನಲ್ಲಿ ಕೂತ್ಕೊಂಡು ನಾವು ಸ್ವಿಗ್ಗಿ ಆರ್ಡ್ರ್ ಮಾಡ್ಕೋಬೋದಂತೆ ಡಿನ್ನರು. ಅನಂತಪುರ, ಗೂಟಿ, ಗುಂಟ್ಕಲ್ 3 ಪ್ಲೇಸಸ್ಸಲ್ಲಿ ನಮಗೆ ಯಾವ ಲೊಕೇಶನ್ ಅಂತ ನಾವು ಸೆಲೆಕ್ಟ್ ಮಾಡಿದ್ರೆ ಆ ಪ್ಲೇಸಲ್ಲಿ ನಮಗೆ ಸ್ವಿಗ್ಗಿ ಡೆಲಿವರಿ ಕೊಡ್ತಾರೆ. ಅನಂತಪುರಲ್ಲಿ 9 ರೆಸ್ಟೋರೆಂಟು, ಗೂಟಿಯಲ್ಲಿ 8 ರೆಸ್ಟೋರೆಂಟು, ಗುಂಟ್ಕಲಲ್ಲಿ 17 ರೆಸ್ಟೋರೆಂಟು ಟೈಅಪ್ ಆಗಿದ್ದಾರೆ ಟ್ರೈನ್ ಜೊತೆ. ಅವರ್ ಜರ್ನಿ ಬಿಗಿನ್ಸ್ ನಾವು. ನಮ್ಮ ಬೋಗಿಯಲ್ಲಿ ನಾವು 5 ಜನ ಅನ್ಕೊತೀವಿ. ಒಂದು ಸೀಟ್ ಖಾಲಿ ಇರುತ್ತೆ ಮನೆಯಲ್ಲಿ, ಒಂದು ಸೀಟು ಖಾಲಿ ಇರುತ್ತೆ. ಇಲ್ಲ ಯಾರಾದರೂ ಬರ್ತಾರೆ, ಏನೋ ಬೇರೆ ಕಡೆ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ನಮ್ಮ ಮನೆಯಿಂದ ಫೋನ್ ಮಾಡಿದ್ದಾರೆ. ಮನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಮನುನ 4 ಡೇಸ್ ಹೋಗ್ತಾ ಇದ್ದೀರಲ್ಲ, ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಎಲ್ಲೆಲ್ಲಿ ವಿಸಿಟ್ ಮಾಡ್ತೀರಾ ಅಂತ. ನಾವು ತುಂಬ ಏನು ಪ್ಲ್ಯಾನ್ ಮಾಡಿಲ್ಲ, ಲಿಮಿಟೆಡ್ ಪ್ಲೇಸಸ್ ಪ್ಲ್ಯಾನ್ಸ್ ಮಾಡಿದ್ದೀವಿ. ಬಟ್ ಫುಲ್ ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಹೇಗೆ ಹೋಗುತ್ತೆ ನಮ್ಮ ಪ್ಲ್ಯಾನಿಂಗ್, ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಲ್ಲಿ ಎಲ್ಲ ಡಿಪೆಂಡ್ಸ್ ಆನ್ ವೆದರ್. ಸೊ ನಾವು ತಗೊಂಡಿರೋದು 2 ಟೈರ್ AC. 2 ಟೈರ್ AC ಅಂದರೆ ನೋಡಿ ಈ ಥರ 6 ಸೀಟ್ ಇರುತ್ತೆ. ಅಲ್ಲೊಂದು, ಇಲ್ಲೊಂದು, ಸೈಡಲ್ಲಿ 2, ಇಲ್ಲಿ 2 ಸೀಟ್ ಇರುತ್ತೆ. ನಾವು ಲೋವರ್ ಸೀಟ್ ತಗೊಂಡಿದ್ದೀವಿ. ಇದೊಂದು, ಆ ಕಡೆದು ಒಂದು. ರೇಂಜಲ್ಲಿ ತುಂಬ ಚೆನ್ನಾಗಿದೆ. ಹೌದಾ? ಅದು ಕಂಫರ್ಟ್ ಇದೆ, ಕಂಫರ್ಟ್ ಇರುತ್ತೆ. ಬಸ್ಸಲ್ಲಿ ಹೋದರೆ ನಿನಗೆ ಇಷ್ಟು ಕಂಫರ್ಟ್ ಸಿಗಲ್ಲ. ಜೊತೆಗೆ ಮನು ಟ್ರೈನಲ್ಲಿ ಬರೋದು ಯಾವ ತಿಂಡಿಗಳನ್ನೂ ಬಿಡಲ್ವಂತೆ, ಎಲ್ಲನೂ ಟ್ರೈ ಮಾಡ್ತಾರಂತೆ. ಟೀ ಕುಡ್ದಾಯ್ತು, ಚೆನ್ನಾಗಿತ್ತು ಟೀ. ಬೇಲ್ಪುರಿ ತಗೊಂಡಿದ್ದೀವಿ, ಚುರುಮುರಿ, ಇದು ಚೆನ್ನಾಗಿದೆ. ಟೈಮ್ 21 ಆಗಿದೆ. ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮಂಜು ಮನೆಯಿಂದನೇ ಕುಕ್ ಮಾಡ್ಕೊಂಡು ತಂದುಬಿಟ್ಟಿದ್ದಾಳೆ ಎಲ್ಲ. ನೋಡಿ ಇದು ಅಮೆಝಾನ್ ಪಾರ್ಸಲ್. ಅಮೆಝಾನ್ ಏನಂತಂದರೆ ಚಪಾತಿ, ಬೀಟ್ರೋಟ್ ಪಲ್ಯ, ಆ್ಯಂಡ್ ನಿನಗೆ ಇಲ್ಲ ಅಂದರೆ ಆಗಲ್ವಲ್ಲಪ್ಪ, ಚಿಕನ್. ಸೋ ಫಾರ್ ಟ್ರೈನ್ ಜರ್ನಿ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಅಂದರೆ ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ. ಅದೇ ಮೋಸ್ಟ್ ಪ್ರಾಬಲ್ ಬಸ್ಸಲ್ಲಿ ಹೋಗಿದ್ದಿದ್ರೆ ತುಂಬ ಹಿಂಸೆ ಆಗ್ಬಿಟ್ಟಿರೋದೇನೋ. ಕೈಗೆ ಈ ಕೆಲಸ ಕೊಟ್ಟಿದ್ದೀವಿ, ಎಲ್ಲ ಹಾಕ್ಬಿಡಮ್ಮ ಆಸು ಅಂತ. ಏನು ಮಂಜು? ಹೌದು. ಹೌದಾ? ಎಲ್ಲೋದ್ರು ನಾವೇ ಹಾಸ್ಕೊಡ್ಬೇಕು. ಹಾಂ, ಎಲ್ಲೋದ್ರು ನಾವೇ ಹಾಸ್ಕೊಡ್ಬೇಕು. ಹೌದು. ಮತ್ತೆ ಸೊ ಈ ಥರ ಒಂದು ಶೀಟಲ್ಲಿ ಎಲ್ಲ ಬೆಡ್ಶೀಟ್ಗಳು ಕೊಟ್ಟಿದ್ರು. ಇಲ್ಲಿ ಸೆಟ್ಟು, ಜೊತೆಗೆ ಪಿಲ್ಲೋ, ಒಂದು ಬ್ಲ್ಯಾಂಕೆಟ್. ಪಿಲ್ಲೋ, ಬ್ಲ್ಯಾಂಕೆಟು, ಇದನ್ನ ಬೆಡ್ ಸ್ಪ್ರೆಡ್ಗಳು ಇಟ್ಟಿರ್ತಾರೆ. ಒಂದು ಕವರಲ್ಲಿ 2 ಸೆಟ್ ಹಾಕಿರ್ತಾರೆ. AC ಕಂಪಾರ್ಟ್ಮೆಂಟಿಗೆ ಬಂದರೆ ಇಷ್ಟು ಅಡ್ವಾಂಟೇಜಸ್ ಇರುತ್ತೆ. ಇದರಲ್ಲಿ ಬರಲ್ಲ, ನಾರ್ಮಲ್ ಜನರಲ್ ಸ್ಲೀಪರ್ ಕೋಚಲ್ಲಿ ಬರಲ್ಲ, ಏನೂ ಇರಲ್ಲ. ಜಾಗ ಲೊಕೇಶನ್ ಚೇಂಜ್. ಮುಂಜೆ ಈಗ ನಮ್ಮ ಕಡೆ ಅದಕ್ಕೂ ಆಸೆ ಕೊಡ್ತಾಳೆ. ಇನ್ಫ್ಯಾಕ್ಟ್ ಏನಕ್ಕೆ ಅಂದರೆ ಅವಳು ಆಸ್ತಿರೋದು ವಿಡಿಯೋ ನಾನು ಶೂಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವಳಿಗೆ ಆಸೆಗೆ ಬಿಟ್ಟಿದ್ದೀನಿ ಅಲ್ವಾ? ಹೌದು. ಸೊ ನಮ್ಮ ಬೆಡ್ ರೆಡಿ ಆಯಿತು ಕ್ಲೀನಾಗಿ. ಇಲ್ಲಿ ಒಂದು ಮನುದು ಕಂಪಾರ್ಟ್ಮೆಂಟ್ ಇಲ್ಲಿ. ಇವಾಗ ಮಲಗಿದ್ರೆ ಇನ್ನು ಬೆಳಗ್ಗೆ ಅಲ್ಲಿ ಟ್ರೈನ್ ಸ್ಟಾಪ್ ಮಾಡುತ್ತಲ್ಲ 5 ಗಂಟೆಗೆ, ಆವಾಗಲೇ ಎದ್ದೇಳೋದು ಅಂತ. ಇವಾಗ ಜಸ್ಟು 9 ಗಂಟೆ. ಬಟ್ ನಿದ್ದೆ ಬರ್ತಾ ಇದೆ, ಮಲ್ಕೊಳ್ಳೋಣ. ಬೆಳಗ್ಗೆ ಸಿಗ್ತೀನಿ. ಅಂಟಿಲ್ ದೆನ್ ಗುಡ್ ನೈಟ್. ನಮ್ಮ ರೂಮ್ ಎಲ್ಲ ಲಾಕ್ ಆಗಿದೆ ಇವಾಗ ನೋಡಿ. ಆ ರೂಮ್ ಇಸ್ ಲಾಕ್ಡ್. ಮನು ಇಲ್ಲಿ ಮಲ್ಕೊಂಡಿದ್ದಾರೆ ಆರಾಮಾಗಿ, ಫುಲ್ ಬ್ಲ್ಯಾಂಕೆಟ್ ಎಲ್ಲ ಹಾಕ್ಕೊಂಡು. ಟ್ರೈನ್ ಇಳಿದು ಬಂದಿದ್ದೀವಿ. ರೈಲ್ವೆ ಸ್ಟೇಷನ್ ಆಪೋಸಿಟೇ ಬಸ್ ಸ್ಟಾಪ್ ಇದೆ. ಇದೇ ಬಸ್ ಸ್ಟಾಪು. ಇಲ್ಲಿಂದ ಹೋಟೆಲ್ಲಿಗೆ ಕ್ಯಾಬ್ ತಗೊಳ್ಳೋಣ ಅಂದ್ಕೊಂಡು ಈಗ ಬಸ್ ಸ್ಟಾಪ್ ನೋಡಿದ್ಮೇಲೆ ಬೇಡ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಕಾಫಿ ಕುಡಿಯೋಣ ಅಂತ ನಿಂತಿದ್ದೀವಿ. ಕಾಫಿ ಆರ್ಡ್ರ್ ಮಾಡಿಬಿಟ್ಟು ಹೇಳಿ ಮಾಡಿಸಿರೋದಕ್ಕೆ ಚೆನ್ನಾಗಿ ಮಾಡಿರೋದು. KSRTC ಇದೆಯಲ್ಲ, ಆ ಥರ ಬಸ್ ಸ್ಟ್ಯಾಂಡಾ ಅಥವಾ BMTC ಬಸ್ ಸ್ಟ್ಯಾಂಡಾ ಇದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಂಧ್ರನಲ್ಲಿ ಎಲ್ಲ ತೆಲುಗುನಲ್ಲಿ ಬರೆದವ್ರೆ, ಏನು ಅರ್ಥ ಆಗ್ತಾ ಇಲ್ಲ. ಯಾವುದು ಇಂಗ್ಲೀಷ್ನಲ್ಲಿ ಬರ್ತಾ ಇಲ್ಲ ಯಾರು. ಬಂದಿದ್ದೀವಪ್ಪ ಇಲ್ಲಿ ಲೋಕಲ್ ಬಸ್ ಸ್ಟೇಷನ್ಗೆ ಬಂದು ಕಾಯ್ಕೊಂಡಿದ್ದೀವಿ. ರೈಲ್ವೆ ಸ್ಟೇಷನ್ ಆಪೋಸಿಟೇ ಇರೋದ್ರಿಂದ ನಾವು ಟ್ರೈನ್ ಇಳ್ಕೊಂಡಿರೋದು ಕಾಚಿಗೂಡ. ಅಲ್ಲಿ ಹೋಟೆಲ್ ಬುಕ್ ಮಾಡಿರೋದು ಗಚ್ಚಿಬೌಲಿಯಲ್ಲಿ. ಬಸ್ಗಳನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ನಾವು ಹೋಟೆಲ್ ಬುಕ್ ಮಾಡಿರೋದು ಗಚ್ಚಿಬೌಲಿಯಲ್ಲಿ. ಇಲ್ಲಿಂದ ಡೈರೆಕ್ಟ್ ಬಸ್ ಇದೆಯಂತೆ. ಸೊ ಈ ಬಸ್ ಸ್ಟಾಪ್ ಬಂದು ರೈಲ್ವೆ ಸ್ಟೇಷನ್ ಆಪೋಸಿಟೇ ಇರೋದು, ಹಂಗಾಗಿ ಕನ್ವೀನಿಯೆಂಟ್ ಆಯಿತು ನಮಗೆ.
ಲೋಕಲ್ ಬಸ್ಸಲ್ಲೇ ಹೋಗೋಣ ಅಂತ ಕಾಯ್ಕೊಂಡು ಕೂತ್ಕೊಂಡು 10 ಮಿನಿಟ್ಸ್ ಆಗುತ್ತೆ, ವೆಯ್ಟ್ ಮಾಡಿ, ಬಂದಾಗ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಪ್ರತಿಯೊಂದು ಬಸ್ಗೂ ಅನೌನ್ಸ್ ಮಾಡ್ತಾ ಇದ್ದಾರೆ. ನಮ್ಮದು ಮೊದಲನೇ ಎಕ್ಸ್ಪೀರಿಯನ್ಸು ಆಂಧ್ರದು, ಅಂದರೆ ಕರ್ನಾಟಕದ BMTC ಇದೆಯಲ್ಲ ಆ ಥರ ಆಂಧ್ರನಲ್ಲಿ ಲೋಕಲ್ ಬಸ್ ಚೆನ್ನಾಗೈತೆ, ತುಂಬ ಸರ್ವಿಸ್ ಚೆನ್ನಾಗಿದೆ. ನಮಗೆ ಇದು ಆ್ಯಕ್ಚುಲಿ ಏನು ಗೊತ್ತಾ, ಅವರೇ ಮೈಕಾಗಿ ಕರೀತಾರೆ. ಅವ್ರು ಹೋಗಿ ಹೇಳ್ಬಿಟ್ಟು ಬಂದಂದರೆ ಅವರೇ ಇನ್ಫಾರ್ಮ್ ಮಾಡ್ತಾರೆ, ನೋಡಿ ಇದೇ ಬಸ್ಗೆ ಹೋಗೋದು ಹೋಗಿ. ಗೊತ್ತಿಲ್ಲದಲ್ಲೇ ಇರೋರಿಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಾವು ಅಲ್ಲಿ ಹೋಗಿ ಬಸ್ ಸ್ಟಾಪಲ್ಲಿ ಜಸ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಬಸ್ ಬಂದ ತಕ್ಷಣ ಪಾಪ ನಾವು ಕೂತಿರೋ ಹತ್ರಕ್ಕೆ ಹುಡ್ಕೊಂಡು ಬಂದು ಹೇಳಿದ್ರು ಬಸ್ ಬಂತು ಹೋಗಿ ಅಂತ. ಬೆಳಗ್ಗೆ ಬಸ್ ಖಾಲಿ ಇರುತ್ತೆ, ಮಧ್ಯಾಹ್ನ ಟೈಮೆಲ್ಲ ಬಂದರೆ ಕ್ರೌಡ್ ಇರುತ್ತಲ್ಲ, ಆಫೀಸ್ ಟೈಮಲ್ಲ, ಅವಾಗೆಲ್ಲ ಕಳಿಸ್ತಾರೆ. ಈಗ ಬಸ್ ಫುಲ್ ಖಾಲಿ ಇದೆ, ಎಲ್ಲಿ ಕೂತ್ಕೊಂಡ್ರು ನಡೆಯೋದು. ನಮಗೆ ಭಯ ಬೇರೆ ಬೇರೆ ಕಡೆ ಕೂತ್ಕೊಳ್ಳೋದಕ್ಕೆ. ಆಮೇಲೆ ಅವ್ರೊಂದು ಕಡೆ ಇಳಿದು ನಾನೊಂದು ಕಡೆ ಇಳ್ಕೊಬಿಟ್ರೆ ಅದು ಇದೆ, ನಮ್ಮ ಯಜಮಾನ್ರು ಬೇಕಾದ್ರೆ ಬೇಕಂತಾನೆ ಬಿಟ್ಟು ಹೋಗ್ಬಿಡ್ತಾರೆ. ಅದು ಇದೆಯಂತೆ. ಆಂಧ್ರ ಹುಡುಗಿರು ಸಿಗ್ತಾರೆ ಅಂದರೆ ಹಾಕ್ಬಿಡ್ತಾರೆ. ಏನು ಡಿಫ್ರೆನ್ಸ್ ಆಂಧ್ರ ಹುಡುಗಿರಿಗೂ ಕನ್ನಡ ಹುಡುಗಿರಿಗೂ? ಇವ್ರು ಕನ್ನಡದಲ್ಲಿ ಮಾತಾಡ್ತಾರೆ, ಅವ್ರು ತೆಲುಗಿನಲ್ಲಿ ಮಾತಾಡ್ತಾರೆ. ಇದೇ ಹೋಟೆಲು ನಾವು ಬುಕ್ ಮಾಡಿರೋದು ಸ್ಕೈ ಮೂನ್ ಅಂತ. ನನಗೆ ಗೊತ್ತೇ ಇಲ್ಲ. ಮನು ನನ್ನ ಆಫೀಸ್ ಎದುರುಗಡೆನೇ ಹೋಟೆಲ್ ಬುಕ್ ಮಾಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇದೆ ದೊಡ್ಡ ದೊಡ್ಡ ಬಿಲ್ಡಿಂಗು, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿದೆಯೋ ಏನೋ. ಅಲ್ಲಿ ಸನ್ರೈಸ್ ಆಗ್ತಾ ಇದೆಯಲ್ಲ, ಅಲ್ಲೇ ನನ್ನ ಆಫೀಸ್ ಬರೋದು. ಈ ಹೈವೇನ ಕ್ರಾಸ್ ಮಾಡಿ ಆ ಕಡೆ ಹೋದರೆ ಒಂದು 10 ಮಿನಿಟ್ಸ್ ವಾಕ್ ಇರತ್ತೆ ಅಷ್ಟೇ ಆಫೀಸ್ಗಲ್ವಾ. ಚೆಕ್ ಇನ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಮೊದಲು ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಒಂದು 3 ಡೇಸಿಂದ. ಟ್ಯಾಬ್ಲೆಟ್ ಹಾಕಂತ ಇದೆ. ಆ ಟ್ಯಾಬ್ಲೆಟ್ ತಿಂತಾ ಇರೋದು ನನಗೆ ಒಂಥರ ಎಷ್ಟು ಲೆಥಾರ್ಜಿಕ್ ಮಾಡ್ತಾ ಇದೆ ಅಂದರೆ, ಎಷ್ಟು ಯಾವಾಗಲೂ ಮಲಗಬೇಕು ಹಂಗೆ ನಿದ್ದೆ ಬರ್ತಾ ಇದೆ. ಟ್ರೈನಲ್ಲಿ ಬೆಳಗ್ಗೆ ಮನು ಎದ್ದೇಳಿಸ್ತಾ ಇದ್ದಾರೆ, ನಂಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಹಳೇ ಕಾಲದ ಥರ ಲಿಫ್ಟು. ಆ ಲಿಫ್ಟಲ್ಲಿ ಬರೋಕ್ಕೆ ಭಯ ಆಗ್ತಾಯಿತ್ತು ಇಬ್ರಿಗೂ. ಏನು 1947 ಕಟ್ಸಿರೋ ಲಿಫ್ಟ್ ಅದೇ ಗ್ಯಾರಂಟಿ. ಅದು ಹಿಂಗೆ ಇದ್ದು ಆ ಗೇಟ್ನ ಹಿಂಗೆ ಎಳೆದು ಹಿಂಗೆ ಹಾಕ್ಬೇಕು, ಅದು ನೋಡೋಕ್ಕೆ ಭಯ ಆಗ್ತಾಯಿತ್ತು ನನಗೆ. ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗೀತು. ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಳಗಡೆನಾ? ಅಯ್ಯಯ್ಯೋ, ಮೇಲ್ಗಡೆಗೆ ಬಂದು ಕೆಳಗಡೆಗೆ ಹೋಗ್ತಾ ಇದ್ದೀವಿ ಈಗ. ಎಷ್ಟೊತ್ತಿಗೆ ಹೋಗಿ ಬೆಡ್ ಮೇಲೆ ದಬಾಕೊಬಿಡ್ತೀನಿ ಅನ್ನಿಸ್ತಾ ಇದೆ ನನಗೆ. ಆ ಫ್ಲೋರಲ್ಲಿ ಯಾವುದು ರೂಮ್ ವೇಕೆಂಟ್ ಇಲ್ಲ ಅಂತೆ. ಇಲ್ಲಿಗೆ ನಾವು ಬರಬೇಕು ಸೆಕೆಂಡ್ ಫ್ಲೋರ್ಗೆ ಅಂದರೆ 3rd ಫ್ಲೋರಿಗೆ ಲಿಫ್ಟಲ್ಲಿ ಹೋಗಿ ಅಲ್ಲಿಂದ ಸ್ಟೇರ್ ಕೇಸ್ ಇಳ್ಕೊಂಡು 2nd ಫ್ಲೋರಿಗೆ ಬರಬೇಕಂತೆ. ಸೊ ಇದ್ಯಾವ ಸರ್ಕಸ್ ಬೇಡ ಅಂದ್ಕೊಂಡು ನಾವು 3rd ಫ್ಲೋರಲ್ಲೇ ರೂಮ್ ಕೇಳಿದ್ವಿ. 11 o'clockಗೆ ಯಾರೋ ಚೆಕ್ಔಟ್ ಆಗ್ತಾರಂತೆ, ಆವಾಗ ನಮಗೆ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಟೆಲಿಗೆ ಬಂದಿದೆ, ಮಲ್ಕೊಂಡೋಳು. ನಾನು ಎದ್ದಿದೆ 11:45ಗೆ. ಅಬ್ಬಾ ಹಾಗೇ ಇಲ್ಲ. ಟಯರ್ಡ್ ಟ್ರಾವೆಲಿಂಗ್ ಟಯರ್ಡ್ ಏನು ಆಗಿರಲಿಲ್ಲ ನನಗೆ. ಬಟ್ ಅದು ಥ್ರೋಟ್ ಇನ್ಫೆಕ್ಷನ್ಗೆ ಅಂತ ಟ್ಯಾಬ್ಲೆಟ್ ತಗೊಂತಾ ಇದ್ನಲ್ಲ, ಎಷ್ಟು ಡ್ರೌಸಿನೆಸ್ ಇರೋದು ಗೊತ್ತಾ ನನಗೆ. ಇವಾಗ ಏನಿಲ್ಲ, ಆರಾಮಾಗಿದ್ದೀನಿ. 11:45 ಎದ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಎಲ್ಲ ರೆಡಿ ಆಗಿದ್ದೀನಿ. ಇವಾಗ ಟೈಮ್ ಎಷ್ಟು ಮನು? 1:15. ಅಯ್ಯೋ, 1:15 ಆಗೋಗಿದೆ. ನಮ್ದು ಇನ್ನೂ ಲಂಚ್ ಆಗಿಲ್ಲ. ಲಂಚ್ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗ್ತೀನಿ. ಮನು ವಾಪಸ್ ಹೋಟೆಲಿಗೆ ಬರ್ತಾರೆ. ಆಯ್ತಪ್ಪ. ಅಂತೂ ರೆಸ್ಟೋರೆಂಟ್ ವಿ ಫೌಂಡ್ ಇಟ್. ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲಿ ಇನ್ನೂ ಒಳಗಡೆ ಹೆಂಗೆ ಗೊತ್ತಾ, ನೆಲದ ಮೇಲೆ ಕುತ್ಕೊಂಡು ಮೊಘಲರು ರಾಜರುಗಳು ಕುತ್ಕೊಂಡು ತಿಂತಾರೆ ಗೊತ್ತಾ, ದಿಂಬಿಕ್ಕೊಂಡು ಹಿಂಗೆ ಆ ಥರ ಇದೆ ಫೆಸಿಲಿಟಿ ಒಳಗೆ ಅಲ್ಲಿ. ಅಂತೂ ಇಲ್ಲಿ ನಮ್ಮ ಲಾಡ್ಜ್ ಎದುರುಗಡೆನೆ ನಮಗೆ ಹೋಟೆಲ್ ಸಿಕ್ತು. ಬಂದಿದ್ದೀವಿ ಊಟಕ್ಕೆ. ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಇಲ್ಲೇನೋ ವೆರೈಟಿ, ಒಂದು ಪ್ಲೇಟ್ ವೈಸ್ ತೊಗೊಂಡ್ರೆ ಕ್ವಾಂಟಿಟಿ ತುಂಬ ಜಾಸ್ತಿ ಬರುತ್ತೆ. ಅದರಲ್ಲೇ ಸ್ಪೆಷಲ್ ಅಂದ್ಬಿಟ್ಟು ಒಂದು ದೊಡ್ಡ ಬೌಲಲ್ಲಿ ಕೊಡ್ತಾರೆ. ಅದು ಇಬ್ಬರಿಗೆ ಕರೆಕ್ಟಾಗಿರುತ್ತೆ. ಸೊ ಕೊನೆಗೆ ನಾವು ಒಂದು ಸ್ಪೆಷಲ್ ಮಟನ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ದೀವಿ. ಇಲ್ಲೇ ನನ್ನ ಆಫೀಸು ವಾಕಬಲ್ ಇದೆ, ಒಂದು 10 ಮಿನಿಟ್ಸ್ ವಾಕು. ಊಟ ಮಾಡಿಕೊಂಡು ಇವಾಗ ಅಲ್ಲಿಗೆ ಹೋಗ್ಬೇಕು ಅಷ್ಟೇ. ಇಷ್ಟು ದೊಡ್ಡ ಬೌಲಲ್ಲಿ ಫುಲ್ ಬೌಲ್ ಕೊಡ್ತಾರೆ. ಇದು ಸ್ಪೆಷಲ್ ಬಿರಿಯಾನಿ ಅಂತ. ಇಬ್ರಿಗೆ ಸಫಿಷಿಯಂಟ್ ಅಲ್ಲ, ರಾತ್ರಿಗೂ ಸೇರ್ ಆಗುತ್ತೆ. ನಮ್ಮಿಬ್ರಿಗೆ ರಾತ್ರಿಗೂ ಸೇರ್ ಆಗುತ್ತೆ, ಅಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ ಇವರು. ಇದನ್ನು ಹೆಚ್ಚು ಕಮ್ಮಿ ಇಲ್ಲೇ ನೋಡಿ ಪ್ಲೇಟಲ್ಲಿ ಇಬ್ರಿಗೂ ಎಷ್ಟೆಷ್ಟು ಲೋಡ್ ಮಾಡಿದ್ದಾರೆ ಪ್ಲೇಟ್. ಅದ್ರ ಜೊತೆ ಇನ್ನೂ ಇಷ್ಟೊಂದಿದೆ. ಹೆಚ್ಚು ಕಮ್ಮಿ ಉಳ್ಕೊಂಡಿರೋದು ಪಾರ್ಸಲ್ ಮಾಡಿಕೊಂಡು ನೈಟ್ಗೂ ಆಗೋಗುತ್ತೆ. ಆಮೇಲೆ ಪಾರ್ಸಲ್ ಮಾಡಿಸ್ಲೇಬೇಕು. ನೀನು ನೋಡ್ಕೊಂಡು ಕಮ್ಮಿ ಹಾಕ್ಸೈತೆ ತಾನೆ ಪ್ಲೇಟ್ಗೂ. ನಾನು ಇರಲಿಲ್ಲ, ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹೋಗಿದ್ದೀನಿ. ಮನು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ, ಅವನು ಫುಲ್ಲು ತುಂಬಿಟ್ಟಿದ್ದಾನೆ. ನಮ್ಮ ಬಾಡಿ ನೋಡೋದು ಗೊತ್ತಾಗಲ್ಲ, ಇಷ್ಟು ತಿಂತೀವ ನಾವು.